ಅಗ್ನಿಸಾಕ್ಷಿಯೋ ಆತ್ಮಸಾಕ್ಷಿಯೋ ಭಾಗ 5. ನೆಗೆಯುವಂತೆ ಹಾರುತ್ತಾ ಬಂದ ಅರ್ಜುನ್ ನನ್ನ ನೋಡಿ ಭಾರ್ಗವ್ ಭಯದಲ್ಲಿ ಮಗಳೆಡೆಗೆ ನೋಡಿದರೆ ಪ್ರಣತಿ ಮುಖದಲ್ಲಿ ಯಾವುದೇ ಭಾವವಿರಲಿಲ್ಲ. ಈ ಮುಂಚೆ ಚೂರು ತುಟಿ ಅರಳುತ್ತಿದ್ದವಷ್ಟೆ, ಈಗವು ಬಿಗಿದು ಕುಳಿತಿದ್ದವು. ಡಿಯರ್ ಫ್ರೆಂಡ್ಸ್, ಈ ಕತೆ ಏನಾದರೂ ನಿಮಗಿಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಮ್ಮ ಏನೇ ಅನಿಸಿಕೆಗಳಿದ್ರೂ ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಕತೆಗೆ ಹೋಗೋಣ. ಹೇಯ್ ಪ್ರಣತಿ, ಯಾವಾಗ ಬಂದಿದ್ದು? ನಿನ್ನ ಫೋನ್ ಸ್ವಿಚ್ ಆಫ್. ಅಂಕಲ್ ಕಾಲ್ ಮಾಡಿದ್ರೆ ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. ನನಗೆಷ್ಟು ಗಾಬರಿ ಆಗಿತ್ತು ಗೊತ್ತಾ? ಬೇಸರದ ಮುಖ ಮಾಡಿದಾಗ, ನಾನು ಹೇಳಿದ್ದೆ ಅಲ್ವಾ ಅರ್ಜುನ್, ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ. ಯಾವುದೇ ಭಾವವಿಲ್ಲದೆ ಕೈಕಟ್ಟಿ ಹೇಳಿದವಳ ಮಾತನ್ನು ಕೇಳಿ ತುಸು ಕಸಿವಿಸಿಯಾಯಿತು ಅರ್ಜುನ್ಗೆ. ತೋರಗೊಡದೆ, ಫ್ರೆಂಡ್ ನೋಡೋ ಬರದಲ್ಲಿ ಈ ಬಡಪಾಯಿನ ಮರ್ತಿದ್ದ. ನೋಡಿ ಅಂಕಲ್, ನಿಮ್ಮ ಮಗಳಿಗೆ ನನ್ನ ಮೇಲೆ ಪ್ರೀತಿನೇ ಇಲ್ಲ. ಭಾರ್ಗವ್ ಬಳಿ ತೋಡಿಕೊಂಡನು. ಭಾರ್ಗವ್ಗೆ ಏನು ಹೇಳಬೇಕೆಂದು ತೋಚದೆ ನಗುವಿನ ಸೋಗೆ ಹಾಕಿ ಒಂದು ಬಾರಿ ಗಹಗಹಿಸಿ ನಕ್ಕು, ಈಗಿಂದಾನೇ ಹಿಡಿದಿಟ್ಕೊಳ್ಳೋ ರೀತಿ ಇದು. ಮಗಳ ನೋಟವನ್ನು ಎದುರಿಸಲಾರದೆ ಅರ್ಜುನ್ ಕಡೆಗೆ ನೋಡುತ್ತಾ ಹೇಳಿದರು, ಓ ಗಾಡ್, ನಿಮ್ಮ ಮಗಳು ಸೌಂದರ್ಯಕ್ಕೆ ನಾನು ಬಿದ್ದಾಗಿದೆ. ಇನ್ನು ಹಿಡಿದಿಟ್ಕೊಳ್ಳೋದೇನಿದೆ ಅಂಕಲ್? ಅರ್ಜುನ್ ಮುಖ ಓದಲಾಗಲಿಲ್ಲ. ಕೋಕವಿದೆಯೇ? ಅರ್ಥವಾಗಲಿಲ್ಲ. ಎನಿವೆ ಪ್ರಣತಿ, ಹೇಗಿತ್ತು ಫ್ರೆಂಡ್ ಮನೆ? ಚೈತ್ರ ಹೇಗಿದ್ದಾಳೆ? ಜೇಬಿಗೆ ಕೈ ತುರಿಸಿ ಪ್ರಣತಿಯತ್ತ ತಿರುಗಿ ಕೇಳಿದನು. ಚೆನ್ನಾಗಿತ್ತು. ತುಣುಕು ಉತ್ತರವಷ್ಟೇ ಅವಳಿಂದ. ಒಂದು ಕ್ಷಣ ಬಿಗಿದ ಮುಖವನ್ನು ಸಮಸ್ಥಿತಿಯಲ್ಲಿ ತರುವಲ್ಲಿ ಯಶಸ್ವಿಯಾಗಿದ್ದನು ಅರ್ಜುನ್. ಹಿಂದಿನ ದಿನ ಬೆಳಿಗ್ಗೆಯೇ ವಾಟ್ಸಪ್ಪಲ್ಲಿ ಬಂದ ಫೋಟೋ ನೋಡಿ ಉರಿದು ಹೋಗಿದ್ದನು. ಆ ಸಮಯದಲ್ಲಿ ಅವನು ಉರಿವ ಬೆಂಕಿಯಾಗಿದ್ದನು. ರೂಮಿನಲ್ಲಿದ್ದ ಅದೆಷ್ಟೋ ವಸ್ತುಗಳು ಅವನ ಪ್ರಹಾರಕ್ಕೆ ತಲೆ ಮುರಿದು ನೆಲ ಸೇರಿದ್ದವು. ಆ ಸಮಯದಿಂದಲೇ ಪ್ರಣತಿಗೆ ಕರೆ ಮಾಡಲು ಪ್ರಯತ್ನಿಸಿ ಸೋತು ಕೊನೆಗೆ ಭಾರ್ಗವ್ ಅವರಿಗೆ ಕರೆ ಮಾಡಿದ್ದನು. ಸರಿಯಾದ ಪ್ರತಿಕ್ರಿಯೆ ಬರದಿದ್ದಾಗ ಇನ್ನಷ್ಟು ಉರಿದು ಹೋಗಿದ್ದನು. ತಂದೆಯ ಕಿವಿ ಮಾತು ಅವನ ಕೋಪವನ್ನು ತುಸು ಕಡಿಮೆ ಮಾಡಿತ್ತು. ಇದೇನು ಇಷ್ಟು ನೀರಸವಾಗಿ ಹೇಳ್ತಾ ಇದೆಯಾ? ಜೀವದ ಗೆಳತಿ ಆತಿಥ್ಯ ಸರಿ ಇರಲಿಲ್ವಾ? ಕೆಣಕುವಿಗೆಯೋ ಪ್ರಶ್ನೆಯೋ ಅಪ್ಪ ಮಗಳಿಬ್ಬರಿಗೂ ಅರ್ಥವಾಗಲಿಲ್ಲ. ಆದರೆ ಅರ್ಜುನ್ ಮುಖದ ಮೇಲಿದ್ದ ಕುಹುಕದ ನಗು ಭಾರ್ಗವ್ ಗುರುತಿಸಿಬಿಟ್ಟಿದ್ದರು. ಕಾಫಿ ಹಿಡಿದು ಬಂದ ಶಾರದಮ್ಮ ಈ ಮಾತುಕತೆಗೆ ತಾತ್ಕಾಲಿಕ ತಡೆಯೊಡ್ಡಿದರು. ಏನೇ ಹೇಳಿ ಆಂಟಿ, ನಿಮ್ಮ ಕೈ ಕಾಫಿ ಅಮೃತಕ್ಕೆ ಸಮ. ಆಸ್ವಾದಿಸುತ್ತಾ ಹೀರಿದಾಗ ಶಾರದಮ್ಮ ಮುಗುಳು ನಕ್ಕರಷ್ಟೆ. ಅದೇನು ಅತಿಶಯದ ಮಾತಾಗಿರಲಿಲ್ಲ. ಭಾರ್ಗವ್ ಅದೆಷ್ಟು ಬಾರಿ ಹೇಳಿದ್ದರೋ. ಪ್ರಣತಿಯಂತೂ ಮನೆಯಲ್ಲಿದ್ದರೆ ಅದೆಷ್ಟು ಬಾರಿ ಮಾಡಿಸಿಕೊಂಡು ಕುಡಿಯುತ್ತಿದ್ದಳೋ. ತಂದೆ ಮನೆಯಲ್ಲಿ ಇಲ್ಲದಾಗ ಅವಳ ಒಡನಾಡಿ ಶಾರದಮ್ಮನೇ ಆಗಿದ್ದರು. ಒಂದು ರೀತಿಯಲ್ಲಿ ತಾಯಿಯ ಸ್ಥಾನವನ್ನು ತುಸು ಮಟ್ಟಿಗೆ ತುಂಬಿ ಅವಳ ಬೇಕು ಬೇಡಗಳಿಗೆ ನೆರವಾಗುತ್ತಿದ್ದರು. ಪ್ರಣತಿ ಋತುಮತಿಯಾದಾಗ ಭಾರ್ಗವ್ಗೆ ಏನು ಮಾಡಲು ತಿಳಿಯದಿದ್ದಾಗ ಗೆಳೆಯರೊಬ್ಬರ ಸಲಹೆಯ ಮೇರೆಗೆ ಶಾರದಮ್ಮನನ್ನು ಮನೆ ಕೆಲಸಕ್ಕೆ ಇಟ್ಟುಕೊಂಡರು. ಅದೆಷ್ಟು ಮುಂಜಾಗರೂಕತೆಯಿಂದ ಆರೈಕೆ ಮಾಡಿದರೆಂದರೆ ಸ್ವಂತ ಮಗಳೇ ಎನ್ನುವಷ್ಟರ ಮಟ್ಟಿಗೆ. ಶಾರದಮ್ಮ ಬರೆದುಕೊಡುತ್ತಿದ್ದ ಸಾಮಾನುಗಳು, ಪ್ರಣತಿ ಕೂದಲಿಗೆ ಸಾಂಬ್ರಾಣಿ ಹೊಗೆ ಕೊಡುವಾಗ ಅವರು ವಹಿಸುತ್ತಿದ್ದ ಜಾಗ್ರತೆ, ಇವೆಲ್ಲ ಭಾರ್ಗವ್ ಕಣ್ಣು ತುಂಬಿಸಿದ್ದವು. ಹೊರಗೆ ಕಟುವಾಗಿ ಕಾಣುವ ಭಾರ್ಗವ್ ಒಮ್ಮೆ ಶಾರದಮ್ಮರ ಕೈ ಹಿಡಿದು ಹತ್ತು ಬಿಟ್ಟಿದ್ದರು. ಅಪ್ಪ ಮಗಳಿಬ್ಬರು ಮಾತಾಡಿಕೊಂಡು ಶಾರದಮ್ಮರಿಗೆ ಕೈತುಂಬ ಬಾಗಿನ ಕೊಟ್ಟು ತಮ್ಮ ಮನೆಯಲ್ಲೇ ಇರುವಂತೆ ಒತ್ತಾಯ ಮಾಡಿದರು. ದಿಕ್ಕು ದೆಸೆ ಇಲ್ಲದ ಶಾರದಮ್ಮರಿಗೆ ಒಬ್ಬ ತಮ್ಮ ಮತ್ತು ಒಬ್ಬಳು ಮಗಳು, ಯಾವುದೇ ರಕ್ತದ ಒಡನಾಟವಿಲ್ಲದೆ ಸಿಕ್ಕಿದ್ದರು. ಅಂದಿನಿಂದ ಅವರನ್ನು ಮನೆಯವರೆಂದೇ ನೋಡುತ್ತಿದ್ದರು ಭಾರ್ಗವ್ ಮತ್ತು ಪ್ರಣತಿ. ಖಾಲಿ ಕಪ್ಗಳನ್ನು ಹಿಡಿದು ಹೊರಟ ಶಾರದಮ್ಮರನ್ನು ಭಾರ್ಗವ್ ಅವರ ಮಾತುಗಳು ತಡೆದು ನಿಲ್ಲಿಸಿದವು. ಶಾರದಮ್ಮ, ತಿಂಡಿಗೇನು ಮಾಡ್ತಾ ಇದ್ದೀರಿ? ಸ್ವಲ್ಪನೇ ಮಾಡಿ, ಪ್ರತು ಮತ್ತು ಅರ್ಜುನ್ ಹೊರಗಡೆ ಹೋಗ್ತಾರೆ. ಅರ್ಜುನ್ನತ್ತ ನೋಡಿ ನಗುತ್ತಾ ಹೇಳಿದರು. ಸರಿ ಕಣಪ್ಪ. ಸರಿದು ಹೋದರು ಶಾರದಮ್ಮ. ಪಪ್ಪ, ನನಗೆಲ್ಲೂ ಹೋಗೋಕ್ಕೆ ಮನಸ್ಸಿಲ್ಲ. ಯಾವುದೇ ಭಾವ ವ್ಯಕ್ತಪಡಿಸದೆ ನಿರ್ವಿಕಾರವಾಗಿ ಹೇಳಿದಳು ಪ್ರಣತಿ.
ಅರ್ಜುನ್ ಮುಷ್ಟಿ ಬಿಗಿಯಾಯಿತು. ಔಡುಗಚ್ಚಿ ಕೋಪ ನುಂಗಿಕೊಂಡವನು ನಗುತ್ತಾ, ಹೌದು ಅಂಕಲ್, ಪ್ರಣತಿ ಜರ್ನಿ ಮಾಡಿ ಬಂದಿದ್ದಾಳೆ. ಚೆನ್ನಾಗಿ ರೆಸ್ಟ್ ಮಾಡಲಿ, ನಾನು ನೋಡಿ ಹೋಗೋಣ ಅಂತಷ್ಟೇ ಬಂದೆ ನಕ್ಕನು. ಎತ್ತಲೋ ನೋಡುತ್ತಾ ನಿಂತ ಮಗಳತ್ತ ನೋಡಿದ ಭಾರ್ಗವ್ ನಿಟ್ಟುಸಿರು ಹೊರಚೆಲ್ಲಿದರು. ಸರಿನಪ್ಪ, ನೀವು ಮಾತಾಡ್ತಾ ಇರಿ, ನನಗೆ ಸ್ವಲ್ಪ ಕೆಲಸ ಇದೆ. ಅಲ್ಲಿಂದ ಜಾರಿಕೊಂಡರು. ಪ್ರಣತಿ, ನಿನ್ನ ಫ್ರೆಂಡ್ ಸುಮಾ ಸಿಕ್ಕಿದ್ಲು, ನಿನ್ನ ಬಗ್ಗೆ ಕೇಳ್ತಾ ಇದ್ಲು. ಆಡಲು ಮಾತುಗಳು ಇಲ್ಲವೆನಿಸಿದಾಗ ಅರ್ಜುನ್ ಹೇಳಿದ. ಅಷ್ಟೇ ಅವಳ ಉತ್ತರವಾಗಿತ್ತು. ಸ್ವಲ್ಪ ಸಮಯ ಹಾಗೆಯೇ ನಿಂತರು ಇಬ್ಬರು. ಪ್ರಣತಿ ಉಗುರಿಗೆ ಹಚ್ಚಿದ್ದ ಬಣ್ಣವನ್ನು ಕೀಳುತ್ತಾ ನಿಂತಿದ್ದರೆ ಅರ್ಜುನ್ ಅವಳನ್ನೇ ತಿನ್ನುವಂತೆ ನೋಡುತ್ತಾ ಅವಳ ಹಿಂದೆ ನಿಂತಿದ್ದನು. ಅರ್ಜುನ್, ನನಗೆ ಸ್ವಲ್ಪ ತಲೆ ನೋಯ್ತಾ ಇದೆ, ಇಫ್ ಯು ಡೋಂಟ್ ಮೈಂಡ್. ಅಲ್ಲಿ ನಿಲ್ಲಲಾಗದೆ ನಡೆದು ಬಿಟ್ಟಳು. ಡ್ಯಾಮಿಟ್! ನೆಲಕ್ಕೆ ಕಾಲು ಅಪ್ಪಳಿಸಿದವನು ಅಲ್ಲಿಂದ ಹೊರಟು ಹೋದನು. ಬಾಲ್ಕನಿಯಲ್ಲಿ ನಿಂತವಳು ಅರ್ಜುನ್ ಕೋಪದಲ್ಲಿ ಹೊರ ನಡೆದು ಹೋದುದನ್ನು ನೋಡಿದಳು. ತಿರುಗಿ ನೋಡಿ ಮುಷ್ಟಿಯಲ್ಲಿ ಕಾರಿನ ಮೇಲೆ ಗುದ್ದಿದವನು ಡೋರ್ ತೆಗೆದು ಕುಳಿತು ಹೊರಟು ಬಿಟ್ಟನು. ಇದನ್ನೆಲ್ಲ ನೋಡಿದ ಪ್ರಣತಿಗೆ ದುಃಖ ಉತ್ತರಿಸಿ ಬಂದಿತ್ತು. ಹಾಸಿಗೆಯ ಮೇಲೆ ಬೋರಲು ಬಿದ್ದವಳು, ಐ ಆಮ್ ಸಾರಿ ಅರ್ಜುನ್, ಮನಸಾರೆ ಅತ್ತಳು. ರೂಮಿಗೆ ಬಂದ ಭಾರ್ಗವ್ ಅವರಿಗೆ ಏನು ಮಾಡಲು ತೋಚದೆ ಒಂದು ಬುಕ್ ಹಿಡಿದು ಕುಳಿತು ಬಿಟ್ಟರು. ಕಾಲಪ್ಪಳಿಸುತ್ತಾ ಬಂದ ಅರ್ಜುನ್ ಭಾಗಶಃ ರುದ್ರನಾಗಿದ್ದನು. ಕಣ್ಣಿಗೆ ಕಾಣಿಸಿದ್ದನ್ನೆಲ್ಲ ಆಪೋಷಣ ತೆಗೆದುಕೊಂಡು ಬಿಡುವಷ್ಟು ಕೋಪ ಅವನನ್ನಾವರಿಸಿತ್ತು. ಫ್ರೆಂಡ್ ಜೊತೆ ಫೋನ್ನಲ್ಲಿ ಮಾತನಾಡುತ್ತಾ ಕಾಫಿ ಕುಡಿಯುತ್ತಿದ್ದ ದಯಾನಂದ್ ಮಗನನ್ನು ಗಮನಿಸಿರಲಿಲ್ಲ. ಸೋಫಾ ಮೇಲೆ ಕುಳಿತು ತಲೆ ಒರಗಿಸಿ ಕಣ್ಣು ಮುಚ್ಚಿದವನ ಕಣ್ಣ ಮುಂದೆ ನಗುತ್ತಾ ಮಾಂಗಲ್ಯಕ್ಕೆ ಕೊರಳೊಡ್ಡುತ್ತಿದ್ದ ಪ್ರಣತಿ ಬಂದಾಗ ಸರ್ಪ ತುಳಿದವನಂತೆ ಮೆಟ್ಟಿ ನಿಂತನು. ಮುಂದೆ ಇದ್ದ ನೀರಿನ ಹೂಜಿ ನಿರಾಯಾಸವಾಗಿ ನೆಲ ಸೇರಿತ್ತು. ಶಬ್ದ ಕೇಳಿ ಅತ್ತ ತಿರುಗಿದ ದಯಾನಂದ್ ಗಾಬರಿಯಿಂದ ಮಗನೆಡೆಗೆ ಧಾವಿಸಿದರು. ಅರ್ಜುನ್, ಏನಿದು? ಅವಕ್ಕಾಗಿ ಮಗನತ್ತ ನೋಡಿದರು. ಇನ್ಸರ್ಟ್ ಡ್ಯಾಡ್, ಐ ಕಾಂಟ್. ಏರಿಳಿಯುತ್ತಿದ್ದ ಉಸಿರು ಅವನ ಸ್ಥಿಮಿತ ಕಳೆದುಕೊಂಡಿತ್ತು. ಏನಾಯಿತು? ಇಷ್ಟೊಂದು ಕೋಪ ಒಳ್ಳೆಯದಲ್ಲ. ಮಗನನ್ನು ಸಮಾಧಾನಿಸಲು ಯತ್ನಿಸಿದರು. ಅವಳೇನು ಆಗೇ ಇಲ್ಲ ಅನ್ನೋ ಹಾಗೆ ನಾರ್ಮಲ್ ಆಗಿದ್ದಾಳೆ ಡ್ಯಾಡ್. ಅದು ಅಲ್ಲದೆ ನನ್ನ ಜೊತೆ ಸರಿಯಾಗಿ ಒಂದು ಮಾತು ಸಹ ಆಡಲಿಲ್ಲ. ಆ ಭಾರ್ಗವ್ ಮಗಳು ಪರ ವಹಿಸಿ ನನ್ನೇ ಕೇವಲ ಮಾಡ್ದ, ಕನಲಿದ. ನಾನು ಅವನಿಗೆ ಬೆಳಿಗ್ಗೆನೆ ಫೋನ್ ಮಾಡಿದ್ದೆ ಅರ್ಜುನ್. ಅವನು ಈ ವಿಷಯದ ಬಗ್ಗೆ ಏನನ್ನೂ ಹೇಳಲಿಲ್ಲ. ಕ್ಯಾಶುವಲ್ ಆಗಿಯೇ ನನ್ನ ಜೊತೆ ಮಾತಾಡ್ದ. ಇದರಲ್ಲೇನೋ ಮಿಸ್ಟ್ರಿ ಇದೆ. ನೀನು ಸುಮ್ಮನೆ ಕೋಪ ಮಾಡ್ಕೊಳ್ಳೋದು ಬಿಟ್ಟು ಅದೇನು ನಡೆದಿದೆ ಅದನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡು. ಭಾರ್ಗವ್ ನಮ್ಮ ಕೈಯಲ್ಲಿ ಬಂದಿಯಾಗಿರೋ ಸ್ಲೇವ್ ಅವನು. ಅಷ್ಟು ಸುಲಭವಾಗಿ ನಮ್ಮಿಂದ ಬಿಡಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ಅವನಿಗೆ. ನಾನು ಮನ್ಸು ಮಾಡಿದಿದ್ರೆ ಇನ್ನೂ ಒಳ್ಳೆ ಶ್ರೀಮಂತ ಹುಡುಗಿನ ನಿನಗೆ ತರ್ತಾ ಇದ್ದೆ. ಅದೇನು ಮೋಡಿ ಮಾಡಿದಾಳೋ ಅವಳು. ನೀನು ಅವಳೇ ಬೇಕು ಅಂದೆ. ಇಷ್ಟ ಇಲ್ಲದಿದ್ದರೂ ನಿನಗಾಗಿ ಸಹಿಸ್ಕೊಂಡಿದ್ದೀನಿ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಅವನನ್ನು ಬೀದಿಲಿ ನಿಲ್ಲಿಸ್ತಾ ಇದ್ದೆ. ಕೋಪದಲ್ಲಿ ಹೂಂಕರಿಸಿದರು. ತಾವೇ ಸಮಾಧಾನ ಮಾಡಿಕೊಂಡು, ಇಟ್ಸ್ ಓಕೆ, ನೀನು ಸ್ವಲ್ಪ ಕೋಪ ಕಡಿಮೆ ಮಾಡಿಕೊಂಡು ಅವಳ ಜೊತೆ ಮಾತಾಡೋಕ್ಕೆ ಟ್ರೈ ಮಾಡು. ನಾನೊಂದು ಸಾರಿ ಭಾರ್ಗವ್ ಜೊತೆ ಮಾತಾಡ್ತೀನಿ. ಮಗನ ಭುಜ ಅದುಮಿದವರು ಭಾರ್ಗವ್ ನಂಬರಿಗೆ ಡಯಲ್ ಮಾಡಿದರು. ಬರೀ ಪುಟಗಳನ್ನಷ್ಟೇ ತಿರುವುತ್ತಾ ಕುಳಿತಿದ್ದ ಭಾರ್ಗವ್ ಫೋನ್ ಸದ್ದಿಗೆ ಎಚ್ಚೆತ್ತರು. ಪುಸ್ತಕ ಪಕ್ಕಕ್ಕಿಟ್ಟವರು ಎದ್ದು ಹೋಗಿ ಫೋನ್ ಕೈಗೆತ್ತಿಕೊಂಡರು. ದಯಾನಂದ್ ಹೆಸರು ನೋಡಿ ವಿಚಲಿತರಾದರು. ರಿಸೀವ್ ಮಾಡಲು ಮನಸ್ಸಾಗದಿದ್ದರೂ ಬೇರೆ ದಾರಿ ಇಲ್ಲದೆ ಕಿವಿಯ ಬಳಿಗೆ ಒಯ್ದರು. ಭಾರ್ಗವ್, ಏನು ಇಷ್ಟೊತ್ತು ಮಾಡಿಬಿಟ್ಟೆ ಫೋನ್ ಎತ್ತೋಕೆ? ನಗಾಡುತ್ತಾ ಹೇಳಿದಾಗ ಏನು ಹೇಳಬೇಕು ತೋಚಲಿಲ್ಲ ಅವರಿಗೆ. ಹಲೋ ಭಾರ್ಗವ್, ಮತ್ತೆ ದಯಾನಂದ್ ಅವರೇ ಕರೆದಾಗ, ಹಾಂ ಹೇಳು ದಯಾ, ತೊದಲಿದರು. ಏನೂ ಇಲ್ವೋ? ಅರ್ಜುನ್ ಮನೆಗೆ ಬಂದವನೇ ತುಂಬ ಸಪ್ಪು ಕೊಳುತ್ಬಿಟ್ಟಿದ್ದಾನೆ. ಪ್ರಣತಿಯದೇ ಯೋಚನೆ ಅವನಿಗೆ. ಹೇಗೋ ಪ್ರಣತಿ ಓದ್ ಮುಗೀತಲ್ವಾ, ಇನ್ನು ತಡ ಮಾಡಿ ಏನು ಪ್ರಯೋಜನ ಇಲ್ಲ. ವಯಸ್ಸಿಗೆ ಬಂದ ಮಕ್ಕಳು ಹಾಯಾಗಿತ್ಕೊಳ್ಳಿ. ನಗುತ್ತಾ ಹೇಳಿದಾಗ ಭಾರ್ಗವ್ ಚಿಂತೆಗೀಡಾದರು. ನೀನೇನು ಹೇಳ್ತೀಯ ಭಾರ್ಗವ್?
ಪ್ರಶ್ನೆ ಮಾಡಿದಾಗ ಏನು ಹೇಳಬೇಕು ತೋಚದೆ ತೊದಲಿದರು ಭಾರ್ಗವ್. ಓಕೆ ನೀನೇನು ಜಾಸ್ತಿ ತಲೆ ಕೆಡಿಸ್ಕೊಳ್ಬೇಡ. ಪುರೋಹಿತ್ರ ಹತ್ರ ಮಾತಾಡಿ ಹತ್ತಿರದಲ್ಲೇ ಒಳ್ಳೆ ಲಗ್ನ ನೋಡಿ ಮುಹೂರ್ತ ಇಡಿಸ್ಬಿಡ್ತೀನಿ. ಈಗ ಅಲ್ಲೇ ಹೋಗ್ತಾ ಇದ್ದೀನಿ. ರಾತ್ರಿ ನಮ್ಮಲ್ಲೇ ಡಿನ್ನರ್. ಶುಭ ಸಮಾಚಾರವನ್ನು ಒಟ್ಟಿಗೆ ಮಕ್ಳಿಗೆ ತಿಳಿಸೋಣ, ಏನಂತೀಯ? ನಗುತ್ತಾ ಫೋನ್ ಇಟ್ಟೇ ಬಿಟ್ಟರು. ಮಾತಲ್ಲೇ ಹಿಡಿದಿಟ್ಟುಕೊಳ್ಳುವ ಸ್ವಭಾವ ದಯಾನಂದದು. ಸಿಗೋಣ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಲವ್ ಯು ಆಲ್. ಬಾಯ್ ಬಾಯ್.